ಇವತ್ತು ಮಂಗಳ ತಡಿ ಸ್ವಲ್ಪ ನೀನೇ ಇರೋದ. ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಇವಾಗ ಗುದ್ದತಿ ಏನ್ಲ ಒಣ ಇದೆ ಕುಷ್ಕ ಗೈಸ್ ಇದು, ಮತ್ತೆ ಇದು ವೆಜ್ ಕುಷ್ಕ ಎಸ್ಗೆಸಿ ಪಾರ್ಸೆಲ್ ಬಂದೈತಿ. ನಾನು ಆಲ್ಮೋಸ್ಟ್ ಅಲ್ಲ ಹಾಕಂಗೆ ಇಲ್ಲ ಗೈಸ್ ವಾಚ್, ಯಾಕಂದ್ರೆ ಸರಿ ನನ್ನ ಟೈಮ್ ಇಲ್ಲಲ್ಲ, ಅದಕ್ಕೆ ಸೊ ಇರ್ಲಿ. ಬ್ಲ್ಯಾಕ್ ಮ್ಯಾಟ್ ಐತಿ ಈ ತರ 3700 ನೋಡಿ. ಅದು ಹುಡುಗಿ ಅಂತೂ ಕಳ್ಸಲ್ಲ, ನಾವೇ ಆರ್ಡರ್ ಮಾಡ್ತೀವಿ. ಯಾಕೋ ಜಾಸ್ತಿ ಆಗಿಲ್ಲ ಅಂತ ಅನ್ಸಕತೈತಿ. ಹುಡ್ರು ಸ್ವಲ್ಪ ತೆಲಿಗೆ ಮೆದುಳಿಗೆ ಕೈ ಹಾಕಡತ್ತದ ಸ್ನ್ಯಾಪಿಂಗ್ ಹಾಕಿ ಥ್ಯಾಂಕ್ ಯು ಲವ್. ನಾವು ಹೊಟ್ಟಿರೋದು ಸಂಡೂರಿಗೆ, ಒಂದು ಸಣ್ಣದಾದಂತ ಪ್ರಮೋಷನ್. ಇರುವೆ ದಪ್ಪ ಮಾಡ್ಬೇಕನ್ನೋ ಚಾಲೆಂಜ್ ಅಂತೂ ತೊಗೊಂಡ್ಬಿಟ್ಟಿವಿ ಇಬ್ರು. ಅದಕ್ಕೆ ವಿ ಆರ್ ಪ್ಲಾನ್. ಇಲ್ಲೇನ ಮಾಡ್ಬಿಟ್ಟೈತಿ ನಾವು ತೊಗೊಂಡಿರೋ ಫ್ರೆಂಚ್ ಫ್ರೈಸ್, ಗೋಬಿ ಬೇರೆ, ರೈಸ್ ಬೇರೆ. ಈ ಟೈಮ್ನಾಗ ಮಂಡಕ್ಕಿ ಈ ಮಿರ್ಚಿಗೆ ಹೆವಿ ಅಂದ್ರೆ ಹೆವಿ ಫ್ಯಾನ್ ಬೇಸ್ ಐತಿ. ಫಿಶ್ ಜಿಲೇಬಿ ಇದು ಬಾಂಗ್ಡೆ, ಇದನ್ನು ಫಿಶ್, ಇದು ಲೆಗ್ ಪೀಸ್. ರೈಸ್ ಒಳಗಡೆ ಬುಳ್ಳು ನೋಡ್ರಿ. ಈ ಕಡೆ ಒಬ್ಬನೇ ಲೆಗ್ ಪೀಸ್ ಹೊಡ್ಯಾಕತ್ತಾನ, ಅವ್ನ ಲೆಗ್ ಒಂದೇ ಪೀಸ್. ಗುರುವೆ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಮಂಗಳ ತಡಿ ಸ್ವಲ್ಪ ನೀನೇ ಇರೋದ. ಏಪ್ರಿಲ್ ಆದ್ಮೇಲೆ ಏನು ಬರುತ್ತೆ? ಇವಾಗ ಗುದ್ದತಿ ಏನ್ಲ ಒಣ ಇದೆ ಅಲ್ಲೇ ಒಣ ಗುದ್ದತ್ತಾ ಇದೆ ಈ ಪರ ನೋಡಕತ್ತೈತಿ. ಏಯ್ ತೂರಾಡ್ತೋಣಪ್ಪ. ಏಪ್ರಿಲ್ ಆದ್ಮೇಲೆ ಏನು ಬರ್ತಾಣ ಒಣ. ಇವತ್ತು ನಾವು ಬಂದಿರೋದು ಮಂಗಳವಾರ ಅಲ್ಲೇ ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಬಂದಾಗ, ಇಲ್ಲಿ ಮತ್ತೆ ದೇವಸ್ಥಾನ ಪುರಂ ಯಾವ್ದೇ ಇದು ಮರಿಯಮ್ಮನ ದೇವಸ್ಥಾನಕ್ಕೆ ಬಂದಿನಿ ಗೈಸ್. ಮಾರಮ್ಮ ದೇವಸ್ಥಾನಕ್ಕೆ ಇನ್ನು ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ನಡೆಯಕತ್ತೈತೆ ಗೈಸ್. ಈಗ ಹಳೆ ದೇವಸ್ಥಾನ ಗೈಸ್. ಈಗ ಹೋಗೋಣ ಗೈಸ್, ಈಗ ಟಿಫಿನ್ ಮಾಡುವ. ಲೆಟ್ಸಿ ದರ್ಶನ ಆದ್ಮೇಲೆ ನಾವು ಬಂದಿರೋ ಸೀದಾ ಟಿಫಿನ್ ಮಾಡೋಕ್ಕೆ ಎಲ್ಲಿ ಅಂತಂದ್ರೆ ಇಲ್ಲಿ APMC ಕಡೆ ಗೈಸ್. ಕುಷ್ಕ ಗೈಸ್ ಇದು, ಮತ್ತೆ ಇದು ವೆಜ್ ಕುಷ್ಕ. ಮತ್ತೆ ಕುಷ್ಕದಾಗ ಮತ್ತೆ ವೆಜ್ ಬರಲ್ಲ, ಹಂಗೆ ಹಾಕೊಂಡ್ಬಿಟ್ಟು ಪ್ಯೂರ್ ವೆಜ್ ಕುಷ್ಕ. ಇದು ವಿಡಿಯೋನ ಮಾಡಿವಿ ನೋಡ್ಬೋದು. ಅದಕ್ಕೆ 2 ವಡೆ ತೊಗೊಂಡಿವಿ, ಕುಷ್ಕ 1 ಪ್ಲೇಟ್ ತೊಗೊಂಡು ಬರೋಣ. ಅವಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಹೆಂಗಿದ್ರೆ ಅವನು ಹೇಳಲೆ ಇಲ್ಲಿ ಜನರಿಗೆ, ಹೇಳಲೆ ಹೆಂಗೈತೆ ಒಂದು ಸಿಗ್ನಲ್ ಕೊಡಕ್ಕೆ ಗೈಸ್. ಇದಕ್ಕೇನಂತ ಕಮೆಂಟ್ ಹಾಕ್ಬೇಕು ನೀವು ಹೇಳ್ರಿ. ಈ ನಮ್ಮ ವರುಣ್ ನಾಚ್ಕೊಳುವ ಸ್ವಭಾವ ಇರಲಿ ಅಂದರೆ. ಇನ್ನೊಂದೇನಂದ್ರೆ ಹುಡುಗಿ ಬಂದಾಗ ಈ ಥರ ನಾಚ್ಕೊಳ್ಳೋದು, ಇದು ಅಂತೂ ಪಕ್ಕ ಅಂತೂ ಕ್ಲಾರಿಟಿ ಕೊಡ್ತೀನಿ. ಕರೆಕ್ಟಾ? ಈಗ ಫೈನಲಿ ಮನೆಗೆ ಬಂದು ಕೂಡ ನನಗೆ ಬಂದಿದ್ದು ಪಾರ್ಸಲ್. ಅಣ್ಣ ಇನ್ನು ಈ ಗಂಟನ ಎಸ್ಗೆಸಿ ಪಾರ್ಸೆಲ್ ಬಂದೈತಿ. ಏನಂತಂದ್ರೆ ಇಷ್ಟು ಸಣ್ಣ ಪಾರ್ಸೆಲ್, ಸಣ್ಣದಂದ್ರೆ ಸ್ವಲ್ಪ ಸಣ್ಣದು. ಏನಂತಂದ್ರೆ ಒಂದು ವಾಚ್ ಗೈಸ್. ನಾನು ಆಲ್ಮೋಸ್ಟ್ ಅಲ್ಲ ಹಾಕಂಗೆ ಇಲ್ಲ ಗೈಸ್ ವಾಚ್, ಯಾಕಂದರೆ ಸರಿ ನನ್ನ ಟೈಮ್ ಇಲ್ಲಲ್ಲ, ಅದಕ್ಕೆ ಸೊ ಇರಲಿ. ವಾಚ್ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಏನು ಸುಮ್ಮನೆ ನಾನು ಯಾವಾಗಲಿದ್ದೀನಿ ಹೆಂಗೆ ಇನ್ಸ್ಟಾಗ್ರಾಮ್ ಹೆಂಗೆ ತೆಗಿತೀವಿ, ಯೂಟ್ಯೂಬ್ ಹೆಂಗೆ ತೆಗಿತೀವಿ, ಎಕ್ಸೆಟ್ರಾ ಹಂಗೆ ನಾನು ದಿನ ಫ್ಲಿಪ್ಕಾರ್ಟ್ ಅಂತ ತೆಗಿತೀನಿ ಗೈಸ್. ಇವತ್ತು ಅಂದರೆ ನನಗೇನಾದ್ರು ನಾನು ಯಾವ ಬ್ರ್ಯಾಂಡ್ ಅಂತೂ ನೋಡಿಲ್ಲ, ಯಾವ್ದು ಏನು ಅದು ಇದಂತೇನೋ. ನನಗೆ ಕಲರ್ ಇಷ್ಟ ಆಯ್ತು, ಯಾಕಂದ್ರೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಟ್ ಐತಿ ಗೈಸ್. ಅದು ನೋಡಕತ್ತಿರಲ್ಲ, ಈ ಬ್ಲ್ಯಾಕ್ ಮ್ಯಾಟ್ ಐತಿ ಈ ಥರ. ಅಂದರೆ ನನಗಂತೂ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯ್ತು. ಪ್ರೈಸ್ ನೋಡಿ 3700 ರೂಪಾಯಿ ನಮಗೆ ಅಂದ್ರೆ ನನಗೆ ಇನ್ನೂ ಇದು ಕಮ್ಮಿ ಸಿಕ್ಕಿದ್ದು ಗೈಸ್. ಇದು ಅಂದರೆ ನಾನು ಆರ್ಡ್ರ್ ಮಾಡಿದಾಗ 92-93% ಇತ್ತು. ಮತ್ತು ಲೋಯೆಸ್ಟ್ ಪ್ರೈಸ್ ಸಿನ್ಸ್ ಅಂದರೆ ಇದಕ್ಕಿಂತ ಕಮ್ಮಿ ಯಾವಾಗಲೂ ಇಳಿಸಿಲ್ಲ ಅಂತ ಐತಿ. ನಾನು ಇದರ ಬ್ರ್ಯಾಂಡ್ಗೇನು ನೋಡಿಲ್ಲ. ಇದು ಬಗ್ಲಾಗಿ ಇರೋದು 3700 ನೋಡಿ ಬೈ ನಾವು ಹೊತ್ತುಬಿಟ್ಟೀನಿ. ಅದಕ್ಕೆ ಈಗ ಅನ್ಬಾಕ್ಸ್ ಮಾಡುವ. ಹೆಂಗೈತಿ ಏನಂತ ಗೊತ್ತಿಲ್ಲ, ಅಂದ್ರೆ ನನಗೆ ಈ ಕೈಗೆ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಹಂಗೇನಿರಲ್ಲ ಅಂದ್ರೆ ನಾನು ಚೈನಿಂದ ಆರ್ಡ್ರ್ ಮಾಡೋದು. ಲೆಟ್ಸ್ ಗೈಸ್ ಅನ್ಬಾಕ್ಸ್ ಮಾಡುವ. ಸಣ್ಣ ಬಾಕ್ಸಾಗಿ ಏನೈತಿ, ಲೆಟ್ಸ್ ಗಿವ್. ಸೈಕ್ ಐತೆ ಸ್ಟಾರ್ಟಿಂಗ್ ಬಾಕ್ಸೇ ಈ ಥರ ಪ್ರೀಮಿಯಂ ಲುಕ್ ಐತೆ. ಒಳಗಡೆ ಈಗ ಏನಾರ ಕೊಬ್ಬರಿ ಚಿಪ್ಪು ಆದರೆ ಆ ಥರ ಬರಲ್ಲ, ನೋಡೋಣ. ಓ ಗೈಸ್, ಇದು ರ್ಯಾಪರ್ ಹಾಕಿ ಕೊಟ್ರ ಗೈಸ್ ಕಾಣಕತ್ತದ. ಓ ಗೈಸ್ ಅದ ಸೈಡ್ಲಿಂದ ಏನು ಕಾಣಂಗಿಲ್ಲ, ನಂಬರ್ ರೇಟ್. ಓ ಸೈ ಗೈಸ್, ಯಾವ ಹುಡುಗಿ ಅಂತೂ ಕಳ್ಸಲ್ಲ, ನಾವೇ ಆರ್ಡರ್ ಮಾಡ್ಕೋಬೋದು. ಯಾಕೋ ಜಾಸ್ತಿ ಆಗಿಲ್ಲ ಅಂತ ಅನ್ಸಕತೈತಿ. ತಳಿ ಐತೋ ಇದು. ಓ ಸೈ ಗೈಸ್, ಅಂದ್ರೆ ಪ್ಲಾಸ್ಟಿಕ್ ಗೈಸ್. ಇದು ಸ್ವಲ್ಪ ಮ್ಯಾಟ್ಗೆ ಚರ ಪ್ಲಾಸ್ಟಿಕ್ ಐತಿ ಇದು. ಓ ಸೈ ಗೈಸ್, ಇದು ಚೆನ್ನಾಗೈತೆ. ನಂಬರ್ಗಳು ಗೈಸ್, ನಂಬರ್ ಅಯ್ಯೋ ಫೋಕಸ್ ಸಾರಿ ಗೈಸ್, ನಂದ ಇಲ್ಲಿ ನೋಡಿ ನಂಬರ್ ನೋಡ್ರಿ ಯಾವ ಥರ ಐತೆ. 1 2 3 ಸಾರಿ ಉಲ್ಟಾ ಹಿಡ್ದಿನ ನಾನು, ಉಲ್ಟಾ ಅದು ಸೀದೆ ಅದು. ಓ ಯಪ್ಪೋ ಯಾವ್ದು ನೋಡಿ ಆರ್ಡ್ರ್ ಮಾಡಿದ್ದೆ ನಾನು. 7 8 ಓ ರೋಮನ್ ರಿಂಗ್ಸ್ ಆಗೈತೆ. 1 2 3 4 5 6 5 ಯಾವುದೋ ಗೈಸ್ ಇದು ಉರ್ದು ಗೈಸ್. ಥೋಲ ಉರ್ದು ಇದೆ. ಉರ್ದು ಒಳಗೆ 1 2 3 ಇರ್ಬೇಕು ಗೈಸ್. ಇದು ಉರ್ದುನ ಏನು? ಉರ್ದುನೇ ಇರ್ಬೇಕಿದೆ. ಯಪ್ಪ ಹುರ್ದೋಳ ತರಿಸ್ಬಿಟ್ಟೀನಿ ನಾನು ಏನೋ ಅಂತಂದು. ಲೈಟ್ ವೇಟ್ ಅಂತ ಐತಿ. ಯಪ್ಪ
ಯಪ್ಪ ಗೈಸ್ ಉರ್ದದ್ ಗೈಸ್ ಇದು ಐ ಥಿಂಕ್ಸ್. ಯಪ್ಪ ನಾನು ಏನನ್ನು ಕರೆಸ್ಬಿಟ್ಟೇನಿ ನೋಡ್ಬೇಕು. ಯಾರು ನನ್ನ ದೋಸ್ತರು ಇದ್ರೆ ಗಿಫ್ಟಾರ ಮಾಡಮ್ಮ, ಇಲ್ಲ ವಾಪಸ್ಸರ ಮಾಡೋಣ. ಲೆಟ್ಸಿ. ಇನ್ನೊಂದೇನಾದರೆ ಎಡಿಟ್ ಮಾಡಾಕತ್ತಿದ್ದೆ. ಎಡಿಟ್ ಮಾಡ್ಬೇಕಾದ್ರೆ ಅದೇ ಹಿಂಗೆ ಸುಮ್ಮನೆ ಹಿಂಗಿತ್ತಲ್ಲ, ಏನಾರು ಸ್ವಲ್ಪ ಅಂದರೆ ಈ ಬಾಕ್ಸ್ ಇತ್ತಲ್ಲ, ಅದೇ ಈಗ ವಾಚಿನ ಬಾಕ್ಸ್, ಏನಾರು ಮಾಡಮ್ಮ, ಏನಾರು ಸ್ವಲ್ಪ ಹುಡ್ರು ಸ್ವಲ್ಪ ತೆಲಿಗೆ ಮೆದುಳಿಗೆ ಕೈ ಹಾಕಡತ್ತದ್ದು ಗೈಸ್. ಹಿಂಗೆ ಸ್ನ್ಯಾಪ್ ಹಿಂಗೆ ಥ್ಯಾಂಕ್ ಯು ಲವ್ ಅನಾವತ್ತು ಬರ್ತಾವೆ. ಈಗ ರಿಪ್ಲೈ ಹತ್ರ ಎರಡು ಸಲ ನೋಡ್ತಾರೆ, ಅಂದರೆ ಒತ್ತಿಡ್ದು ಡ್ಯಾನ್ಸಲ್ಲಿ ನೋಡ್ತಾರೆ. ಅವಾಗ ಈಗ ಮೆದುಳಿ ಕೈ ನೋಡವ್ ಯಾರು ರಿಪ್ಲೈ ಮಾಡ್ತಾರೆ ನೋಡವ್ ರಿಪ್ಲೈ. ಲೆಟ್ಸ್. ಈಗ ನಾವು ಹೊಂಟಿರೋದು ಸಂಡೂರಿಗೆ. ಯಾಕೆಂದರೆ ಒಂದು ಸಣ್ಣದಾದಂಥ ಪ್ರಮೋಷನ್, ಅದೀಗ ನಾನ್ ವೆಜ್ ಪ್ರಮೋಷನ್ ಗೈಸದು. ಅದಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲೆಲ್ಲ ಮಾಡೋದೈತಿ. ಇದ್ರಾಗ ನಾನ್ ವೆಜ್ಜಿಗೆ ಮೇನ್ ತಿನ್ನಕ್ಕೆ ಬಂದಿರೋದು ನಮ್ಮ ವರುಣ್ ಅಂತ ಅನ್ನೋದು ಆಲ್ಮೋಸ್ಟ್ ಗೊತ್ತು. ವರುಣಿಗೆ ಸಾಥ್ ನೀಡಕ್ಕೆ ಕೊಟ್ಟಿರೋದು ನಮ್ಮ ವೀರು ಗೈಸ್. ನಮ್ಮ ವೀರು ಗೈಸ್. ಜನರಿಗೆ ಇನ್ನೊಂದು ಪ್ರತಿಭೆ ಕಾಂಪಿಟೇಟರ್ ಯಾರು ಅನ್ನೋದು ಬೇಕಲ್ಲ. ಹಾಂ ಹೇಳ ಜನರಿಗೆ ಅಂತ. ನಾನೇ ಇಲ್ಲಿ ಈಗ ಹೋಗುವ. ಏನು ತಿಂತೀವಿ ಏನು ಮಾಡ್ತೀವಿ ಇವತ್ತು. ವೀರುಗೆ ದಪ್ಪ ಮಾಡ್ಬೇಕು ಅನ್ನೋದು ಚಾಲೆಂಜ್ ಅಂತೂ ತೊಗೊಂಡ್ಬಿಟ್ಟಿವಿ ಇಬ್ಬರು. ಅದನ್ನ ನಟಕ್ ಮಾಡ್ತಿದ್ವಿ ಈಗ ವೀರು ನೆನಪಿಸೋಣ. ಅದಕ್ಕೆ ವಿ ಆರ್ ಪ್ಲಾನ್. ಇವು ಇಲ್ಲೇನೋ ಮಾಡ್ಬಿಟ್ಟೈತಿ ವೀರು ಮಗ ಎಲ್ಲರೂ ಸ್ವಲ್ಪ ಬಾಡೂಟ ಕಾರ್ಕೊಳ್ಳೋ ಬರೋಣ ಎದುರಿಸ್ಬಿಟ್ಟ. ಓ ಗೈಸ್ ಬಂದ್ರೆ ಏನಂದ್ರೆ ವೀರಿಗೆ ಗೊತ್ತಾ. ಈಗೇನು ನೋಡೋಕಿದ್ರೆ ನಾವು ವೀರದ್ದು ವೈಟ್ ಶರ್ಟ್ ಹೋಗ್ಬೇಕಾದ್ರೆ ಇದು ಯಾವ ಕಲರ್ ಆಗುತ್ತೆ ನಾನು ನಮ್ಮ ವೀರೇಂದ್ರ ಹೇಳ್ತಾರೆ. ಹೆಂಗೆ ಬೇರೆ ಹೇಳಿ ಒಳ್ಳೆ ಹಿಂಸೆ ಮಾಡಬೇಡ. ಈಗ ಫೈನಲಿ ನಾವು ಬಂದಿರೋದು ಸೊಂಡೂರಿಗೆ ಬಂದ್ವಿ ಗೈಸ್. ಈಗ ಸೊಂಡೂರಿಗೆ ಬಂದ್ಕೊಳ್ಳೋಣ. ಈಗ ಮೇನ್ ಈ ಸರ್ಕಲ್ ಐತೆ, ಸರ್ಕಲ್ ಬಂದ್ಕೊಂಡು ಇಲ್ಲಿ ನಾರ್ಮಲ್ ನಂದೀಶ್ ಗೋಬಿ ಸೆಂಟರ್ಗೆ ಬಂದ್ವಿ. ಇಲ್ಲಿ ನಾರ್ಮಲ್ ಏನಂತಂದ್ರೆ ಒಂದು ನಾರ್ಮಲ್ ಗೋಬಿ ತೊಗೊಂಡು ಇವ್ರ ಕಡೆ ಸ್ವಲ್ಪ ಕೇಳ್ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ನಾವೇ ಎಲ್ಲ ಕೇಳಿ ಮಾಡ್ಬೇಕು, ಯಾಕಂದ್ರೆ ಗೊತ್ತಿರಲ್ಲ. ಅದಕ್ಕೆ ಈಗ ನಮ್ಮ ವೀರು ಮತ್ತು ಇದು ವೀರ್ಯನ್ನು ಜಲ್ದಿ ಹೋಗ್ಬೇಕಂತ ಅನ್ಕೊಂಡು 5 ಗಂಟೆಗೆ ಈಗ ಆಗುತ್ತೆ ಎಲ್ಲ. ಅವ್ರಿಗೆ ಕೂಡ ಚಾಟಿಂಗ್ ಬಿಸಿ ಅದನ್ನ ಲೆಟ್ಸ್. ಆ್ಯಂಡ್ ಬರೋನು ಫುಲ್ ಬಿಸಿ ಅದನ್ನ. ಈಗ ನಾವು ತೊಗೊಂಡಿರೋದು ಫ್ರೆಂಚ್ ಫ್ರೈಸ್, ಡ್ರೈಡ್ ಫ್ರೆಂಚ್ ಫ್ರೈಸ್. ಈಗ ತಿಂದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಲೆಟ್ಸ್. ಆ್ಯಂಡ್ ವೀರು ಆಧಾರ್ ಕಾರ್ಡ್ ಇಲ್ಲಿ ನಮಗೆ ಒಂದು ಸಿಕ್ತು. ಈಗ ಗೋಬಿ ರೈಸ್ ಇಲ್ಲಿ ಇರೋ ಸಿಗೋ ಗೋಬಿ ರೈಸ್ ಹೆಂಗಂದರೆ ಗೋಬಿ ಬೇರೆ ರೈಸ್ ಬೇರೆ ಎರಡು ಸಪ್ರೇಟ್ ಕೊಡ್ತಾರೆ. ಈಗ ವೀರು ರಿವ್ಯೂ ಹೇಳ್ತಾನೆ. ಅಲ್ಲಿ ಸ್ವಲ್ಪ ತಲೆ ಆಯ್ತು ಕೂಲ್ ಹೋಗೋಕೆ ಕಾಣುತ್ತೆ. ಹಾಂ ಹೆಂಗೈತೆ ಬೇರೆ? ಹಾಂ ಹೆಂಗೈತೆ ಬೇರೆ? ಹೋಗ್ತಾ ಇಲ್ಲ ಸ್ವಲ್ಪ ಗೈಸ್ ಗೊತ್ತಲ್ಲ ನಾಚಿಗೆ. ಎಸ್ ನಾವು ಬಂದಿದ್ದು ಸ್ವಾಗತ್ ಫಾಸ್ಟ್ ಫುಡ್ಡಿಗೆ. ಅಂದರೆ ಇಲ್ಲಿ ಗೋಬಿ ಸೆಂಟರ್ ಇದು ಸತತ ಏನೋ ಒಂದು 20-25 ವರ್ಷದಿಂದ ಮಾಡ್ಕೊಂಡು ಬರ್ತಾನಂತೆ. ಇಲ್ಲೇ ಇದೆ ಹಿಂಗೆ ಹೇಳೋದು ನಾರ್ಮಲ್ ಲೊಕೇಶನ್ನ ಇನ್ನೊಂದ್ಸಲ ಕೇಳ್ಬೋದು. ಇದೇನೋ BKS ಕಾಂಪ್ಲೆಕ್ಸ್ ಅಂತೆ, ಅದ್ರ ಅಪೋಸಿಟ್ ಐತೆ. ಈಗ ನಾವು ಬಂದಿರೋದು ಮತ್ತೆ ಇನ್ನೊಂದು ಪ್ಲೇಸಿಗೆ, ಹೋಟೆಲ್ ಆಕಾಶ ಅನ್ನೋದು ಗೈಸ್. ಇಲ್ಲಿ 25-30 ವರ್ಷದಿಂದ ನಡ್ಸ್ಕೊಂಬರಾಗಿರ್ತಾರೆ. ಏನಂತಂದರೆ ಬೆಳಗ್ಗೆ ಟಿಫಿನ್ ಇರುತ್ತೆ, ನಾರ್ಮಲ್ ಟಿಫಿನ್ ಇರುತ್ತೆ. ಈ ಟೈಮ್ನಾಗ ಮಂಡಕ್ಕಿ ಈ ಮಿರ್ಚಿಗೆ ಹೆವಿ ಅಂದರೆ ಹೆವಿ ಫ್ಯಾನ್ ಬೇಸ್ ಐತೆ. ವೀರು ಹೆಂಗಿಲ್ಲ ಅಲ್ಟಿ ಐತೆ. ಇವತ್ತು ವೀರು ಫುಲ್ ಇದೈತಿ. ನಾನು ಒಂದು ಪ್ಲೇಟ್ ಎಷ್ಟೇ ವೀರು ಗೊತ್ತಿಲ್ಲ, ಯಾಕಂದ್ರೆ ಬಿಲ್ ನಾವಲ್ಲ ಗೈಸ್ ಕೊಡೋದು. ನೀವೇ ಕೊಡೋದು ಅಲ್ಲ ನಾನಲ್ಲ ಬಾ ಅವನು ಜಲ್ಲಿ ತಿನ್ನುವಾಗಾಗಿರೋದು ಇಟ್ಟು ಹೋಗ್ಬಿಡಮ್ಮ ಅಷ್ಟೇ. ಹಂಗೆ ಮಾಡಬಾರ್ದು ನೋಡಿ ಗೈಸ್. ಇವನೇ ಫುಡ್ ವೇಸ್ಟ್ ಮಾಡೋದು ನಮ್ಮ ದೋಸ್ತರು ಇದ್ರಾಗ. ಅಂದರೆ ಸಾಕು ಲಾಗ್ ಮಾಡ್ತೀನಿ ಗೈಸ್. ಗೈಸ್ ಈ ಪರಿ ರಶ್ ಇದೆ ಕಾಣುತ್ತೆ. ಸ್ವಲ್ಪ ಅಡ್ಡ ಸರ್ ಅದು ಸರಿ ಅಡ್ಡ ಅಲ್ಲಲ್ಲಿ ಹಿಂಗೆ ತೋರ. ಎಸ್ ಇಲ್ಲಿ ಬಂದಿವಿ. ಈ ಪಟ್ಪಟ ನಾವು ತಿನ್ನೋಣ ಹೋಗುವ. ಎಲ್ಲಿಗೆ ಹೋಗ್ತೀವಿ ಏನಂತಾರೆ ಅದೇ. ಈಗ ಲಾಸ್ಟ್ ಎಲ್ಲ ಆದ್ಮೇಲೆ ಸ್ವಲ್ಪ ನಾನ್ ವೆಜ್ಜಿಗೆ ಬಂದ್ವಿ. ಇದು ಯಾವ್ದು ಫಿಶ್ ಅಲ್ಲ ಫಿಶ್ ಜಿಲೇಬಿ ಗೈಸ್. ಫಿಶ್ ಎಷ್ಟು ಜಿಲೇಬಿ ಅಂತೆ. ವರುಣ ಈಗ ಅಲ್ಲ ಸರ್ ವೀರು ಕಡಿಲಿ ಮಾತಾಡಲಿ. ಈ ಕಡೆ ಇದೇನು ಲೇವಣ ಇದು ಬಾಂಗ್ಡಾ ಗೈಸ್. ಇದು ಬಾಂಗ್ಡಾ, ಇದನ್ನು ಫಿಶ್, ಇದು ಲೆಗ್ ಪೀಸ್ ಗೈಸ್. ಇದು ದೊಡ್ಡದು ವೀರುದೇ ಇರ್ಬೋದು ಲೆಗ್ ಪೀಸ್ ಐ ಥಿಂಕ್ಸು. ಈಗ ಬರೀ ದೊಡ್ಡ ಪೀಸ್. ಈಗ ನಾವು ವೀರು ಒಬ್ಬನೇ ಬ್ಯಾಟಿಂಗ್ ಮಾಡ್ತಾನ. ಸ್ಮೈಲ್ ಗೈಸ್. ಸಡೆ ಕಾಯಕತ್ತಾನೆ. ಇದು ತಲೆ ಫಿಶ್ ಒಳಗಡೆ ಈ ಥರ ಇರುತ್ತೆ. ಇದೆಲ್ಲಿ ಸಮುದ್ರ ಸಿಗುತ್ತೆ ಕೇಸಿ. ಸಮುದ್ರ ಅಲ್ಲ ಫಿಶ್ ಎಲ್ಲ ಸಮುದ್ರದಾಗೆ ಎಲ್ಲ ಸಿಗುತ್ತೆ. ಅಂದರೆ ಇದು ಸಮುದ್ರ ಇದು ಮೇನ್ ಸಮುದ್ರ ಸಿಗೋದು. ಹೆಸರೇನು ಅಣ್ಣ? ಬಾಂಗ್ಲಾ ರೈಸ್. ಒಳಗಡೆ ಬುಳ್ಳು ನೋಡ್ರಿ ಯಪ್ಪ. ಈ ಕಡೆ ಒಬ್ಬನೇ ಲೆಗ್ ಪೀಸ್ ಹೊಡ್ಯಾಕತ್ತಾನ. ಅವ್ನು ಲೆಗ್ ಒಂದೇ ಪೀಸ್. ಹೆಂಗೈತೆ ವೀರ
ಇರೋ ಎಸ್ ಲೆಗ್ ಪೀಸ್ ನೋಡ್ರಿ ಹಿಂಗೆ ಎಳಕಡೆ ಹಿಂಗೆ ಎಳಕ ಅಂತಾರಲ್ಲ ಹಾಂ ಎಳಕ ಹಾಂ ಈ ಕಡೆ ಎಳ್ಕವಣ ಅದನ್ನ ಲೆಗ್ ಪೀಸ್ ಒಂದು ಎಳ್ಕೊಂಬಿಡ್ಲಿ ಅಣ್ಣ ಚೆನ್ನಾಗಿದೆ ಅಯ್ಯೋ ನೋಡಿ ಅಣ್ಣ ಕಡಸಾಗತ್ತ ನೋಡಿ ಅಣ್ಣ ನಿನ್ನೆ ರಿಯಾಕ್ಷನ್ ತೋರಿಸಿ ಈ ಥರ ಮಖ ಹೇಗೈತೆ ನಂದು ಕೂದಲ ಎಲ್ಲ ಕೆಂಪು ಗೈಸ್ ನಿಮ್ಗೆ ಕಾಣುತ್ತಿಲ್ಲ ನನಗೆ ಲಿಟ್ರಲಿ ಗೊತ್ತಿಲ್ಲ. ಯಾಕಂದ್ರೆ ಸಂಡೂರು ಅನ್ನೋದು ಹೆವಿ ಮೈನ್ಸ್ ಇದು. ಈಗ ರೋಡ್ ಆದರೂ ಅದು ಧೂಳಂತರೂ ಅನಾವತ್ ಇರುತ್ತೆ. ಆ ಟೈಮ್ನಾಗ ಈ ಸಂಜೆಗೆ ಟೈಮ್ ನಾವು ಹೋಗಿ ಬಂದು ಅದು ನೈಟ್ ಮತ್ತು ಮನೆಗೆ ಗೊತ್ತಾದ್ರೂ ತೂರಾಡ್ತಾರೆ. ನಾವೇನೇ ಹೆಲ್ಮೆಟ್ ಮರ್ತು ಹೋಗ್ಬಿಟ್ಟು ಗೈಸ್. ಈಗ ಪ್ರತಿ ಸಲ ನಾವು ಎಲ್ಲಿ ನಾವು ಹೋದಾಗೂ ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ವಿ. ಈ ಸಲ ಅವಸರದಾಗ ಮರ್ತು ಹೋಗ್ಬಿಟ್ವಿ. ನೆಕ್ಸ್ಟ್ ಟೈಮ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು. ಕೂದಲಾಗಿಲ್ಲಿ ಹೋಗೋ ಸೆಕೆಂಡ್ರೆ ನಮಗೆ ಡಸ್ಟ್ ಅನ್ನೋದು ಭಾಳ ಇರುತ್ತೆ. ಈಗ ಫ್ರೆಶ್ ಅಪ್ ಆಗಿ ಹೋಗಿ ಪಟ್ಕೊಂಡು ಹೋಗಿ ದೀಪ ಚೆನ್ನಾಗಿ 7 ಗಂಟೆ ಆಗೈತೆ. ಲೆಟ್ಸ್ ಗೋ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಯಿತು. ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ನಿಯರ್ ಬೈ 8 ಗಂಟೆ ನಿಯರ್ ಬೈ ಆಗಿದೆ ಗೈಸ್. ಈಗ ಏನೋ ಸ್ವಲ್ಪ ATMಗೆ ಹೊಂಟೀನಿ. ಸ್ವಲ್ಪ ರೊಕ್ಕ ಬಿಡಿಸ್ಕೊಂಬರ್ಬೇಕಂತ ನಮ್ಮ ಮಮ್ಮಿಯವರಿಗೆ. ಅದಕ್ಕೆ ಈಗ ಹೊಂಟೀನಿ ಇವತ್ತು. ಯಾಕಂದ್ರೆ ಬ್ಯಾಂಕಿಗೆ ಹೋಗೋಕ್ಕಾಗಲಿ, ಅದಕ್ಕೆ ಸ್ವಲ್ಪ ಅರ್ಧ ಅಮೌಂಟು ATMನಾಗ ಬಿಡಿಸ್ಕೊಂಬರ್ಕೊಂಡಿನಿ. ಈಗ ನನ್ನ ಕೂಡ ವೀರು ಬರಾಕತ್ತಾನ. ಲೆಟ್ಸ್ ಗೋ. ಅಮೌಂಟ್ ಬಿಡಿಸ್ಕೊಂಡು ಬಂದು ಏನಾರು ತಿನ್ನಾಗಿನ ಗೋ ಲೆಟ್ಸ್ ಗೋ. ಈಗ ಫೈನಲಿ ಮನೆಗೆ ಬಂದ್ವಿ. ಐ ಥಿಂಕ್ ಗೈಸ್ ನಾಳೆ ಕಟಿಂಗಿಗೆ ಹೋಗ್ಬೋದು. ಯಾಕಂದರೆ ಇವಾಗ ಮನೆಗಂತೂ ತಲೆ ಸ್ನಾನಂತರೂ ಮಾಡೋಕ್ಕಾಗಲ್ಲ. ಹೆವಿ ಮಣ್ಣು ಧೂಳ ಎಲ್ಲ ಈ ಕೂದಲು ನೋಡಿದ್ರೆ ನಮ್ಮ ಮನೆ ಒಳ್ಳೆ ಜುಬುರ ಆದಂಗೆ ಆಗೈತಿ. ಎಸ್ಗೆಸಿ ಈಗ ಎಲ್ಲ ಹೋಯ್ತು. ಒಂದು 2-3 ಥರ ವೀಡಿಯೋಸ್ ಮಾಡ್ಕೊಂಬಂದ್ವಿ. ಈಗ ಆಲ್ಮೋಸ್ಟ್ ಎಲ್ಲ ಸಂಡೂರಾಗೆ ನಾವು ಸ್ಟಾರ್ಟಿಂಗ್ ಹೋದಾಗ ಎಲ್ಲೂ ಸಿಗಲ್ ಬಿಡು ಅನ್ನಂಗೆ ಹಾಗೆ ಸ್ಥಿತಿಯಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಕ್ತು. ಇನ್ನೊಂದು ಪ್ಲ್ಯಾನ್ ಐತೆ, ಶುಕ್ರವಾರ ಹೋದ್ರೂ ಹೋಗ್ಬೋದು. ಒಂದು ಬಿರಿಯಾನಿದು ಅಲ್ಲೇ ಮಾಡ್ಬೇಕು ಅನ್ನೋದು ಐತಿ. ಲೆಟ್ಸ್ ಸಿ ಗೈಸ್. ಯಾರು ನನ್ನ ಚಾನಲ್ ವಿಸಿಟ್ ಹೊಡೆದಿದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ಕೊತ ಕಮೆಂಟಾಗಿ ಏನಾರು ಒಂದು ಉಗುಳ್ಸ್ರಿ ಅಂತ ಹೇಳತ್ತೆ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್, ಲವ್ ಯು ಗೈಸ್.